Dr. Mahalakshmi. ಹ್ಯಾಪಿ ವರ್ಲ್ಡ್ ಮಲೇರಿಯಾ ಡೇ ಏಪ್ರಿಲ್ ದಟ್ ಮೀನ್ ಟುಡೇ. ಸೊ ಮಲೇರಿಯಾ ಅನ್ನೋ ಒಂದು ಕಾಯಿಲೆಯಿಂದ ಹೇಗೆ ಜನರಿಗೆ ನಾವು ಒಂದು ಸಿಂಪ್ಟಮ್ಸ್ ಆಗಿರ್ಬೋದು ಅದನ್ನು ಹೇಗೆ ತಡೆಗಟ್ಬೋದು ಅನ್ನೋ ಒಂದು ಜಾಗೃತಿಯನ್ನು ಮೂಡಿಸುವುದಕ್ಕೆ ಈ ಒಂದು ಮಲೇರಿಯಾ ಡೇ ದಟ್ ಇಸ್ ಏಪ್ರಿಲ್ 25th ಅದನ್ನು ಮಲೇರಿಯಾ ಡೇ ಅಂತ ಹೇಳ್ತೀವಿ. ಸೊಳ್ಳೆಯಿಂದ ಆಗೋತಕ್ಕಂಥದ್ದು, ಸೊಳ್ಳೆಯಿಂದ ಬರೋದು ಮಲೇರಿಯಾ ಅಂತ ಹೇಳ್ತೀರಾ. ಬಟ್ ದ ಮೇನ್ ರೀಸನ್ ಇಸ್ ನಾಟ್ ಹೊರಗಡೆ ಇರುವಂತಹ ಒಂದು ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಇರ್ಬೋದು, ಓವೆಲ್ ಇರ್ಬೋದು, ಫ್ಯಾಲ್ಸಿಫಾರ್ಮ್ ಇರ್ಬೋದು, ನೋಸೆ ಇರ್ಬೋದು. ಸೊ ಈ ಒಂದು ಪ್ಲಾಸ್ಮೋಡಿಯಂ 5 ಟೈಪ್ಸ್ ಇದೆ. ಸೊ ಇದು ಮಲೇರಿಯಾನ ಕಾಸ್ ಮಾಡುತ್ತೆ. ಅದು ಯಾವುದು ಒಂದು ವೆಕ್ಟರ್ ಆಗಿ ಯೂಸ್ ಮಾಡುತ್ತೆ ಅಂತಂದರೆ ಈ ಒಂದು ಮಸ್ಕಿಟೋ ಇನ್ಫೆಕ್ಟ್ ಆಗಿರುವಂಥ ಒಂದು ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಹ್ಯೂಮನ್ನ ಬೈಟ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಸಲೈವರಿ ಗ್ಲ್ಯಾಂಡಲ್ಲಿರುವಂತಹ ಆ ಪ್ಲಾಸ್ಮೋಡಿಯಂ ನಮ್ಮ ಒಂದು ಬ್ಲಡ್ ಸ್ಟ್ರೀಮ್ ಮುಖಾಂತರ ಲಿವರ್ಗೆ ರೀಚ್ ಆಗುತ್ತೆ. ಆ ಲಿವರಲ್ಲಿ ಮೀರೋಸೈಟ್ಸ್ ಅದು ಗ್ರೋ ಆಗ್ತಾ ಎಸೆಕ್ಷುಯಲಿ ದಟ್ ಈಸ್ ಗೋಯಿಂಗ್ ಟು ಡಿವೈಡ್ ಆ್ಯಂಡ್ ದಟ್ ವಿಲ್ ಗ್ರೋ ಆಗ್ತಾ ಮೀರೋಸೈಟ್ಸ್ ಇದೆ. ಅದು ದೆನ್ ಇಟ್ ವಿಲ್ distract the liver cells and then it will come to the blood stream again. ಒಂದು ಬ್ಲಡ್ ಸೆಲ್ಲಲ್ಲಿ ಅದು ಮತ್ತೆ asexual ಆಗಿ ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ವಿಚ್ ಇನ್ ಟರ್ನ್ ದಟ್ ವಿಲ್ ಟರ್ನ್ ಇಂಟು ಸ್ಪೋರೋಸೈಟ್ಸ್. ಆ ಒಂದು ಸ್ಪೋರೋಸೈಟ್ಸ್ ಏನಿದೆ ಅದು ಜಾಸ್ತಿ ಆಗ್ತಾ ಈ ಒಂದು ಬ್ಲಡ್ ಸೆಲ್ಸ್ ರಪ್ಚರ್ ಆಗುತ್ತೆ. ಈ ಒಂದು ರಪ್ಚರ್ ಆಗುವಂಥ ಸಂದರ್ಭದಲ್ಲೇ ಈ ಒಂದು ಮಲೇರಿಯಾ ಸಿಂಪ್ಟಮ್ಸ್ ಕಾಣಿಸುವಂಥದ್ದು, ಲೈಕ್ ಚಿಲ್ಸ್ ವಿತ್ ಹೈ ಫೀವರ್, ಚಳಿ ಜ್ವರ ಅಂತ ಏನು ಹೇಳ್ತೀರಾ ಅದು, ಮತ್ತು ಕೆಲವರಲ್ಲಿ ವಾಮಿಟಿಂಗ್ ಸೆನ್ಸೇಷನ್, ಹೆಡ್ಏಕ್, ಬಾಡಿ ಪೇಯ್ನ್, ಈ ಒಂದು ಸಿಂಪ್ಟಮ್ಸ್ಗಳು ಕಾಣಿಸ್ತದೆ. ಇವನ್ ಸಿವಿಯರ್ ಸಿಂಪ್ಟಮ್ಸಲ್ಲಿ ಇವನ್ ದಟ್ ವಿಲ್ ಎಫೆಕ್ಟ್ ಫಾರ್ ಬ್ರೈನ್ ಆಲ್ಸೋ ಆ್ಯಂಡ್ ಸ್ಪ್ಲೀನೋಮೆಗಾಲಿ, ಈ ಥರ ಸೀರಿಯಸ್ ಕಂಡೀಷನ್ಸ್ ಕೂಡ ಆಗುತ್ತೆ. ಸೊ ಆ ಒಂದು ಏನಿದೆ ಸ್ಪೋರೋಸೈಟ್ಸ್, ನೆಕ್ಸ್ಟ್ ಫರ್ದರ್ ಇಟ್ ವಿಲ್ ಡಿವೈಡ್ ಇಂಟು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್. ಯಾವುದಾದ್ರೂ ಅನಾಫಿಲಿಸ್ ಮಸ್ಕಿಟೋ ನಮ್ಮ ಒಂದು ಇನ್ಫೆಕ್ಟೆಡ್ ಹ್ಯೂಮನ್ ಮತ್ತೆ ಅದು ಕಚ್ಚಿದಾಗ ಏನಾಗುತ್ತೆ, ಈ ಒಂದು ಮೇಲ್ ಆ್ಯಂಡ್ ಫೀಮೇಲ್ ಗ್ಯಾಮೆಟ್ಸ್ ಇಂಟೆಸ್ಟೈನ್ಗೆ ರೀಚ್ ಆಗಿ ಮತ್ತೆ ಅಲ್ಲಿ ಸೆಕ್ಷುವಲ್ ಆಗಿ ರೀಪ್ರೊಡ್ಯೂಸ್ ಆಗ್ತಾ ಹೋಗುತ್ತೆ, ಬೋತ್ ಫ್ಯೂಷನ್ ಆಗಿ. ದೆನ್ ಇಟ್ ವಿಲ್ ಟ್ರಾನ್ಸ್ಫರ್ ದ ಸ್ಪೋರೋಸೈಟ್ಸ್ ಇನ್ ಟು ದ ಮಸ್ಕಿಟೋ ಸಲೈವರಿ ಗ್ಲ್ಯಾಂಡ್ ಆ್ಯಂಡ್ ಒನ್ಸ್ ಅಗೈನ್ ಇಟ್ ವಿಲ್ ಬಿಕಮ್ ಅನ್ ಇನ್ಫೆಕ್ಟೆಡ್ ಮಸ್ಕಿಟೋ ಆ್ಯಂಡ್ ಅಗೈನ್ ಅದು ಮತ್ತೆ ಹೆಲ್ದಿ ಒಂದು ಹ್ಯೂಮನ್ ಬೀನ್ಸಿಗೆ ಹೋಗಿ ಕಚ್ಚುತ್ತೆ. ಆ್ಯಂಡ್ ದಿಸ್ ಈಸ್ ಹೌ ಸೈಕಲ್ ರಿಪೀಟ್ಸ್. ದಿಸ್ ಈಸ್ ಹೌ ಸೈಕಲ್ ರಿಪೀಟ್ಸ್. ಸೊ ಈ ಒಂದು ಸಿಂಪ್ಟಮ್ಸ್ ಅಂತ ಬಂದಾಗ ಚಿಲ್ಸ್ ಆ್ಯಂಡ್ ಫೀವರ್ಸ್, ಡಿಹೈಡ್ರೇಷನ್, ವಾಮಿಟಿಂಗ್ ಸೆನ್ಸೇಷನ್ ಮೀನ್ಸ್ ನಾಸಿ ಆ್ಯಂಡ್ ಹೆಡ್ಏಕ್, ಹೈ ಗ್ರೇಡ್ ಫೀವರ್, ಸ್ವೆಟ್ಟಿಂಗ್, ಇದೆಲ್ಲ ನೋಡ್ತೀವಿ. ಆ್ಯಂಡ್ ಇದನ್ನು ಪ್ರಿವೆಂಟ್ ನಾವು ಹೇಗೆ ಮಾಡ್ಬೋದು, ಮೇಯ್ನಾಗಿ ವೆಕ್ಟರ್ನ ನಾವು ತಡೆಗಟ್ಬೋದು. ವೆಕ್ಟರ್ ಅಂತ ಅಂದರೆ ಇದರಲ್ಲಿ ಮಸ್ಕಿಟೋ ಇಸ್ ದ ವೆಕ್ಟರ್. ಸೊ ಮಸ್ಕಿಟೋ ನಮ್ಮ ಸುತ್ತಮುತ್ತಲಿನ ಒಂದು ನೀರು ನಿಂತ ವಾತಾವರಣದಲ್ಲಿ ಅದು ರೀಪ್ರೊಡ್ಯೂಸ್ ಆಗುತ್ತೆ ಆ್ಯಂಡ್ ತುಂಬ ಒಂದು ಮ್ಯಾಶಿ ಏರಿಯಾದಲ್ಲಿ ಇರುತ್ತೆ. ಸೊ ಹಾಗಾಗಿ ಆದಷ್ಟು ನಾವು ಮನೆ ಮುಂದೆ ನೀರು ನಿಲ್ಲೋದನ್ನು ತಡೆಗಟ್ಟಬೇಕು. ಆ್ಯಂಡ್ ಅನದರ್ದಂಗೆ ಮಸ್ಕಿಟೋ ನೆಟ್ಸ್ ಯೂಸ್ ಮಾಡಬೇಕು, ಮಸ್ಕಿಟೋ ರಿಪೆಲೆಂಟ್ ಕ್ರೀಮ್ ಯೂಸ್ ಮಾಡಿ, ಆ್ಯಂಡ್ ಹೊರಗಡೆ ಹೋದಾಗ ಫುಲ್ ಆರ್ಮ್ ಡ್ರೆಸ್ ಹಾಕ್ಕೊಳ್ಳಿ, ಲೈಟ್ ಶೇಡೆಡ್ ಡ್ರೆಸ್ ಹಾಕ್ಕೊಳ್ಳಿ. ಆ್ಯಂಡ್ ಅನದರ್ ಥಿಂಗ್ ಇಸ್, ನೀವೆಲ್ಲಾದರೂ ಟ್ರೆಕ್ಕಿಂಗ್ ಇರ್ಬೋದು ಅಥವಾ ಯಾವುದೋ ಅಡ್ವೆಂಚರ್ ಥಿಂಗ್ಸಿಗೆ ಹೋಗ್ತಾ ಇದ್ದೀರಾ, ಸೊ ಆ ಜಾಗದಲ್ಲಿ ತುಂಬಾ ಮಸ್ಕಿಟೋಸ್ ಇದೆ, ಆ ಥರ ಏನಾದರೂ ಕಂಡುಬಂದಲ್ಲಿ ನಿಮ್ಮ ಒಂದು ಫಿಸಿಷಿಯನ್ನ ಭೇಟಿ ನೀಡಿ ನೀವು ಕೀಮೋಪ್ರೊಫಿಲ್ಯಾಕ್ಸಿಸ್ ಕೂಡ ತೊಗೊಳ್ಬೋದು. ಆ್ಯಂಡ್ ಇವನ್ ಮಲೇರಿಯಾ ವ್ಯಾಕ್ಸಿನ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಯು ಕ್ಯಾನ್ ವಿಸಿಟ್ ನಿಯರ್ ಬೈ ಹಾಸ್ಪಿಟಲ್ಸ್ ಆ್ಯಂಡ್ ಮಲೇರಿಯಾ ವ್ಯಾಕ್ಸಿನ್ ಕೂಡ ತೊಗೋಬೋದು. ಆ್ಯಂಡ್ ಮೇಯ್ನಾಗಿ ಈ ಒಂದು ಮಲೇರಿಯಾ ಯಾರಲ್ಲಿ ಹೆಚ್ಚು ಸ್ಪ್ರೆಡ್ ಆಗುತ್ತೆ ಅಂದರೆ ಒಂದು 5 ವರ್ಷದ ಒಳಗಿನ ಮಕ್ಕಳಿಗೆ ಮತ್ತು ಗರ್ಭಿಣಿಯ ಮತ್ತು ಬಾಣಂತಿಯರಿಗೆ ಆ್ಯಂಡ್ ಇಮ್ಯುನೋ ಕಾಂಪ್ರಮೈಸ್ ಆಗಿರೋರಿಗೆ, HIV, AIDS ಎಕ್ಸೆಟ್ರಾ, ಇಂಥವರಲ್ಲಿ ತುಂಬಾ ಹೆಚ್ಚಿನ ರಿಸ್ಕ್ ಇರುತ್ತೆ. ಸೊ ಹಾಗಾಗಿ ಇವತ್ತಿನ ಮಲೇರಿಯಾ ಬಗ್ಗೆ ನಾವು ಇಷ್ಟು ತಿಳ್ಕೊಂಡಿದ್ದೀವಿ. ಬಾಯ್, ಸಿ ಯು ಸೂನ್.